ಪದ್ಮಾ ರಾಘವೇಂದ್ರ. ನಾನು ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ಆಪ್ತ ಸಮಾಲೋಚಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಪ್ರಸ್ತುತಪಡಿಸುತ್ತಿರುವ ಮನಸ್ಸನ್ನು ತಿಳಿ ಮನಸ್ಸೆ ಮಾಲಿಕೆಯಲ್ಲಿ ಇಂದು ನಾನು OCD ಅಥವಾ ಗೀಳು ಮನೋರೋಗ ಎನ್ನುವ ಕಾಯಿಲೆಯ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದೇನೆ. ಆತಂಕ ಕಾಯಿಲೆಯಲ್ಲಿ ಒಂದು ಮುಖ್ಯವಾದ ಕಾಯಿಲೆಯಾಗಿ ಕಂಡುಬರುವಂಥದ್ದು ಈ ಗೀಳು ಮನೋ ಕಾಯಿಲೆ ಅಂತ ಹೇಳ್ತೇವೆ ಅಥವಾ OCD ಅಂತ ಹೇಳ್ತೇವೆ, ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಇದೊಂದು ರೋಗಿಗೆ ತೀವ್ರವಾಗಿ ಆತಂಕವನ್ನು ಉಂಟು ಮಾಡುವಂತಹ ಒಂದು ಮನೋ ಕಾಯಿಲೆ. ನಾವು ಕೇಳಿರ್ತೇವೆ ಕೆಲವು ವ್ಯಕ್ತಿಗಳು ಅತೀವ ಕ್ಲೀನಿಂಗ್ ಅನ್ನ ಮಾಡ್ತಾ ಇರ್ತಾರೆ, ಪದೇ ಪದೇ ಕೈ ತೊಳೆಯೋದು ಅಥವಾ ಸ್ನಾನಕ್ಕೆ ತುಂಬಾ ಟೈಮ್ ಅನ್ನ ತಗೊಳ್ಳುವಂಥದ್ದು, ಮನೆ ಕೆಲಸ ಗುಡಿಸುವುದು ಒರೆಸುವುದು ಅದು ಗಂಟೆಗಟ್ಟಲೆ ಮಾಡಿದ್ರು ಅವರಿಗೆ ಸಮಾಧಾನ ಇರುವುದಿಲ್ಲ. ಅಥವಾ ಇನ್ನು ಕೆಲವರು ಪದೇ ಪದೇ ಬಾಗಿಲನ್ನ ಲಾಕ್ ಹಾಕಿದೇನಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು, ಗ್ಯಾಸ್ ಆಫ್ ಮಾಡಿದ್ರು ಪುನಃ ತಲೆಗೆ ನಾನು ಮಾಡಲಿಲ್ಲ ಅಂತ ಬಂದು ಪುನಃ ಹೋಗಿ ಚೆಕ್ ಮಾಡುವಂಥದ್ದು. ಹೀಗೆ ಅವರಿಗೆ ಗೊತ್ತಿರ್ತದೆ ತಾನು ಆ ಚಟುವಟಿಕೆಯನ್ನ ಮಾಡಿದ್ದೇನೆ ಸಾಕು ಅಂತ, ಆದ್ರೆ ಮನಸ್ಸು ಹೇಳ್ತಾ ಇರ್ತದೆ ಸರಿ ಆಗ್ಲಿಲ್ಲ, ನಿನ್ನ ಕೈ ಗಲೀಜಾಗಿದೆ, ನಿನ್ಗೆ ಏನಾದ್ರೂ ಕಾಯಿಲೆ ಬರ್ಬೋದು. ಇದರಲ್ಲಿ ಅವ್ರು ಏನ್ ಮಾಡ್ತಾರೆ, ಪ್ರತಿ ಸಲ ಹೋಗಿ ಅಗತ್ಯಕ್ಕಿಂತ ಜಾಸ್ತಿ ಹೊತ್ತು ನೀರಿನಲ್ಲಿ ಕಳೀತಾರೆ, ನೀರಲ್ಲಿ ಕೈ ತೊಳೆಯುವುದನ್ನ ಮಾಡ್ತಾ ಇರ್ತಾರೆ. ಅವರಿಗೆ ಆ ಟೈಮ್ ಹೋಗುವಂತದ್ದೇ ಗೊತ್ತಾಗುದಿಲ್ಲ. ಒಂದು 2 ಅಥವಾ ಒಂದು 30 ಸೆಕೆಂಡಲ್ಲಿ ಮುಗಿಯುವ ಕೈ ತೊಳೆಯುವ ಕೆಲಸವನ್ನ ಅವರು 2 ನಿಮಿಷದಷ್ಟು ಅಥವಾ 5 ನಿಮಿಷದಷ್ಟು ಕಾಲ ಮಾಡಿದ್ರು ಅವರಿಗೆ ಸಮಾಧಾನ ಆಗ್ತಾ ಇರೋದಿಲ್ಲ. ಹಾಗೆಯೇ ಬಾಗಿಲನ್ನ ಲಾಕ್ ಮಾಡಿದ್ರು ಕೂಡ ತಲೆಗೆ ಅದು ಕಂಡ್ರೂ ಕೂಡ ಮನಸ್ಸಿಗೆ ಗೊತ್ತಿದ್ರು ಕೂಡ ತಲೆಯಲ್ಲಿ ಬರ್ತದೆ ಇಲ್ಲ ಮಾಡ್ಲಿಲ್ಲ ನೀನು ಅಂತ, ಅದನ್ನ ತೆಗೆಯೋದು ಹಾಕುದು. ಹಾಗೆ ಒಂದು 10-15 ಸಲ ಆ ಬಾಗಿಲನ್ನ ಚಿಲಕವನ್ನ ಜಗ್ಗಿ ಎಳೆದು ನೋಡ್ತಾ ಇರ್ತಾರೆ. ಈ ರೀತಿಯಲ್ಲಿ ಗೀಳು ಕಾಯಿಲೆ ಅನ್ನುವಂಥದ್ದು ಆ ವ್ಯಕ್ತಿಗೆ ತೀವ್ರವಾಗಿ ಮಾನಸಿಕ ಒತ್ತಡವನ್ನ ಉಂಟು ಮಾಡ್ತದೆ. ಸೊ ಈ ಗೀಳು ಕಾಯಿಲೆ ಏನು, ಹೇಗೆ ಬರ್ತದೆ, ಈ ಕಾಯಿಲೆಯ ಲಕ್ಷಣಗಳೇನು, ಇದಕ್ಕೆ ಏನ್ ಚಿಕಿತ್ಸೆ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳುವ. ಬಾಳಿಗ ಆಸ್ಪತ್ರೆಯಲ್ಲಿ ನಾನು ಈ OCD ಕ್ಲಿನಿಕ್ ಅನ್ನ ರನ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಮುಖ್ಯವಾಗಿ ಏನು ವೈದ್ಯರು ಈ ಕಾಯಿಲೆಯನ್ನು ನೋಡಿ ಅಗತ್ಯವಿರುವಂತಹ ಮಾತ್ರೆಯನ್ನ ಕೊಟ್ಟ ನಂತರ ನಮ್ಮ ಬಳಿ ಕಳಿಸಿದಾಗ ಅವರಿಗೆ ಕೌನ್ಸಿಲಿಂಗ್ ಅನ್ನ ಅಥವಾ ವರ್ತನಾ ಚಿಕಿತ್ಸೆಯನ್ನ ಮಾಡುವುದರ ಮೂಲಕ ಅವರಿಗೆ ಈ ಗೀಳು ಕಾಯಿಲೆಯನ್ನ ಒಂದು ಮ್ಯಾನೇಜ್ ಮಾಡುವಲ್ಲಿ ನಾವು ಈ OCD ಕ್ಲಿನಿಕ್ ಅಲ್ಲಿ ಸಹಾಯ ಮಾಡ್ತೇವೆ. ಸೊ ಈ ಗೀಳು ಕಾಯಿಲೆ ಏನು, ಯಾಕೆ ಉಂಟಾಗ್ತದೆ ಅನ್ನೋದನ್ನ ತಿಳ್ಕೊಳ್ಳುವ. ಗೀಳು ಕಾಯಿಲೆ ಒಂದು ನ್ಯೂರೋಬಯಾಲಜಿಕಲ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಇದು ಮುಖ್ಯವಾಗಿ ಈ ಒಬ್ಸೆಷನ್ಸ್ ಅಂತ ಮತ್ತೆ ಕಂಪಲ್ಷನ್ಸ್ ಅಂತ ಏನ್ ಹೇಳ್ತೇವೆ, ಮುಖ್ಯ 2 ವಿಷಯಗಳನ್ನ ಇಲ್ಲಿ ಕಾಣಬಹುದು. ಈ ಕಾಯಿಲೆಯ ಮುಖ್ಯ ಲಕ್ಷಣಗಳು. ಒಬ್ಸೆಷನ್ಸ್ ಅಂದ್ರೆ ಪದೇ ಪದೇ ಬರುವಂತಹ ಆಲೋಚನೆಗಳು. ಸೊ ಇಲ್ಲಿ ಆಲೋಚನೆಗಳು ಪದೇ ಪದೇ ಬರಬಹುದು, ಅಥವಾ ಕೆಲವೊಂದು ಚಿತ್ರಗಳು ಮನಸ್ಸಿನಲ್ಲಿ ಪದೇ ಪದೇ ಮೂಡಬಹುದು, ಕೆಲವೊಂದು ಡೌಟ್ಸ್ ಗಳು ಬರಬಹುದು. ಯಾವುದೇ ಒಂದು ವಿಚಾರ ಇರಬಹುದು, ಯೋಚನೆ ಇರಬಹುದು ಅಥವಾ ಚಿತ್ರ ಇರಬಹುದು, ಅದು ಮನಸ್ಸಿಗೆ ಪದೇ ಪದೇ ಬಂದು ಕಿರಿಕಿರಿ ಮಾಡುವಂಥದ್ದು. ಅದರಿಂದ ಅವರಿಗೆ ಗೊತ್ತಿರ್ತದೆ ಅದು ತರ್ಕಬದ್ಧವಲ್ಲ, ಅದಕ್ಕೆ ಏನೂ ಒಂದು ಹುರುಳಿಲ್ಲ, ಅದು ಅನಗತ್ಯ ಅಂತ ಗೊತ್ತಿದ್ರೂ ಕೂಡ ಅವರಿಗೆ ಅದನ್ನ ಬಿಡ್ಲಿಕ್ಕೆ ಆಗದಂತ ಒಂದು ಮನಸ್ಥಿತಿಗೆ ಅವರು ಹೋಗ್ತಾರೆ ಪದೇ ಪದೇ ಆ ಯೋಚನೆಗಳು ಬಂದಾಗ. ಸೊ ಅದರಿಂದ ತುಂಬಾ ಕಿರಿಕಿರಿ ಮತ್ತೆ ಆತಂಕ ಆಗ್ತಾ ಇರ್ತದೆ. ಹೇಗೆ ಹೊರಗೆ ಬರ್ಲಿಕ್ಕೆ ಅಂತ ಗೊತ್ತಾಗದಿದ್ದಾಗ ಮಾಡುವಂತಹ ಚಟುವಟಿಕೆಗಳಿಗೆ ನಾವು ಕಂಪಲ್ಷನ್ಸ್ ಅಂತ ಹೇಳ್ತೇವೆ, ಅಥವಾ ಪದೇ ಪದೇ ಮಾಡುವಂತಹ ಗೀಳಿನ ಚಟುವಟಿಕೆಗಳು ಅಂತ ಹೇಳ್ತೇವೆ. ಸೊ ಪದೇ ಪದೇ ಕೈ ತೊಳೆಯೋದಿರ್ಬೋದು, ಪದೇ ಪದೇ ದೇವರಿಗೆ ಕೈ ಮುಗಿಯುವಂತದ್ದಿರ್ಬೋದು, ಪದೇ ಪದೇ ಲಾಕ್ ಅನ್ನ ಚೆಕ್ ಮಾಡೋದಿರ್ಬೋದು. ಈ ರೀತಿಯಲ್ಲಿ ಪದೇ ಪದೇ ಕೆಲವೊಂದು ಚಟುವಟಿಕೆಗಳನ್ನ ಮಾಡುವಂಥದ್ದು. ಸೊ ಇದು ಅಬ್ಸೆಷನ್ಸ್ ಮತ್ತು ಕಂಪಲ್ಷನ್ಸ್ ಅಂತೇವೆ. ಈಗ ಒಂದು ಕ್ಲೀನಿಂಗ್ ನ ಬಗ್ಗೆ ಗೀಳಿರುವ ವ್ಯಕ್ತಿಗೆ ಏನಾಗ್ತದೆ ಅಂದ್ರೆ, ಮನಸ್ಸಿಗೆ ಗೋಡೆ ಮುಟ್ಟಿದ ಅಥವಾ ಬಾಗಿಲಿನ ಚೀಲಕವನ್ನ ಮುಟ್ಟಿದ ಅನಿಸ್ತದೆ, ಯಾರೆಲ್ಲ ಬಂದು ಈ ಗೋಡೆಯನ್ನ ಮುಟ್ಟಿದ್ದಾರೆ ಏನೋ ಅಥವಾ ಚಿಲಕವನ್ನ ಮುಟ್ಟಿದ್ದಾರೆ ಏನೋ, ಸೊ ಅವರ ಕೈಯಲ್ಲಿ ಎಷ್ಟು ಕೊಳೆ ಇತ್ತೇನೋ ಅಥವಾ ಅವರಿಗೆ ಏನಾದ್ರೂ ಒಂದು ಕಾಯಿಲೆ, ಡೆಡ್ಲಿ ಕಾಯಿಲೆ ಇತ್ತೇನೋ, ನಾನ್ ಮುಟ್ಟಿದೆ, ನಾನು ಅದನ್ನ ಮುಟ್ಟಿದ ನಂತರ ಅದು ನನ್ಗೆ ಬಂದಿರಬಹುದು ಅನ್ನುವಂತಹ ಒಂದು ಭಯ.
ಸೊ ಅದು ತರ್ಕಬದ್ಧ ಅಲ್ಲ ಅಂತ ಗೊತ್ತಿದ್ರು ಅವನಿಗೆ ಅದನ್ನ ರೆಸಿಸ್ಟ್ ಮಾಡ್ಲಿಕ್ಕೆ ಆಗದೆ ಅವನು ಏನ್ ಮಾಡ್ತಾನೆ, ಹೋಗಿ ಪದೇ ಪದೇ ಕೈ ತೊಳೆಯುವಂಥದ್ದು ಅಥವಾ ಒಂದು ಸ್ನಾನ ಮಾಡುವಂಥದ್ದು ಮಾಡ್ತಾ ಇರ್ತಾನೆ. ಸೊ ಇದು ಗೀಳಿನ ಯೋಚನೆಗಳು ಮತ್ತು ಗೀಳಿನ ಚಟುವಟಿಕೆಗಳು ಅಂತ ಹೇಳ್ತೇವೆ. ಸೊ ಯಾರಲ್ಲಿ ಇದು ಜಾಸ್ತಿ ನೋಡಿ, ಈ ಕಾಯಿಲೆ ಯಾರಿಗೂ ಕೂಡ ಬರಬಹುದು, ಯಾವ ಏಜ್ ಅಲ್ಲಿ ಕೂಡ ಬರಬಹುದು. ಈ ಕಾಯಿಲೆಯನ್ನ ಜಗತ್ತಿನ ಎಲ್ಲಾ ದೇಶದಲ್ಲಿ ಕೂಡ ನಾವು ಕಾಣ್ತೇವೆ. ಸೊ ಮುಖ್ಯವಾಗಿ ಇದು ಆನ್ಸೆಟ್ ಆಗುದು ಅಥವಾ ಶುರುವಾಗುವಂತದ್ದು ಲೇಟರ್ ಚೈಲ್ಡ್ಹುಡ್ ಅಥವಾ ಅರ್ಲಿ ಅಡಾಲಸೆಂಟ್ ಅಲ್ಲಿ, ಒಂದು 14 ವರ್ಷದ ನಂತರ ಇದು ಜಾಸ್ತಿಯಾಗಿ ನಾವು ಕಾಣುವಂತದ್ದನ್ನ ನೋಡ್ತೇವೆ. ಮತ್ತೆ ಇದು ಗಂಡು ಹೆಣ್ಣು ಎನ್ನುವಂತ ಭೇದ ಇಲ್ಲ, ಯಾರಿಗೆ ಕೂಡ ಇದು ಈ ಕಾಯಿಲೆ ಉಂಟಾಗಬಹುದು. ಮುಖ್ಯವಾಗಿ ಇಲ್ಲಿ ನಾವು ನೋಡ್ತೇವೆ ಯಾವ ಕಾರಣದಿಂದ ಬರ್ತದೆ ಈ ಗೀಳು ಕಾಯಿಲೆ ಅಂತ ನೋಡಿದ್ರೆ, ಮುಖ್ಯವಾಗಿ ನಮ್ಮ ಮೆದುಳಲ್ಲಿ ಆಗುವಂತಹ ರಾಸಾಯನಿಕ ಏರುಪೇರಿಂದ ಈ ಕಾಯಿಲೆ ಉಂಟಾಗ್ತದೆ. ಅದರಲ್ಲೂ ಸೆರೆಟೋನಿನ್ ಅನ್ನುವಂತಹ ಒಂದು ನರವಾಹಕದ ಕೊರತೆಯಿಂದಾಗಿ, ಯಾರಲ್ಲಿ ಆ ಸೆರೆಟೋನಿನ್ ಲೆವೆಲ್ಸ್ ಕಡಿಮೆ ಇರ್ತದೆ ಅವರಿಗೆ ಈ ಗೀಳು ಕಾಯಿಲೆ ಅಥವಾ ಆತಂಕ, ಒತ್ತಡ ಅನ್ನುವಂಥದ್ದು ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗ್ತದೆ. ಇನ್ನು ಕೆಲವರು ಕೇಳ್ತಾರೆ, ಗೀಳು ಕಾಯಿಲೆ ಅನುವಂಶಿಕವಾಗಿ ಬರ್ತದ ಅಂತ. ಸೊ ಹೆಚ್ಚಾಗಿ ಇದು ಅನುವಂಶೀಯ ಕಾಯಿಲೆ ಅಲ್ಲ, 90% ಅಷ್ಟು ಅನುವಂಶೀಯ ಕಾಯಿಲೆ ಅಲ್ಲ. ಆದ್ರೆ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಇಬ್ಬರಿಗೂ ಕೂಡ ಇದ್ರೆ ಬರುವಂತಹ ಚಾನ್ಸಸ್ ನಾವು ನೋಡ್ತೇವೆ. ತಂದೆ ಅಥವಾ ತಾಯಿಗೆ ಕಾಯಿಲೆ ಇದ್ದಾಗ ಕೆಲವೊಮ್ಮೆ ಮಕ್ಕಳಿಗೂ ಬಂದಿರ್ತದೆ. ಸೊ ಇದು ಅನುವಂಶೀಯತೆಯಿಂದ ಬಂದಿರೋದಕ್ಕಿಂತ ಅವರನ್ನ ಅನುಕರಣೆ ಮಾಡುವುದು ಅಂತ ಹೇಳ್ಬೋದು. ಈಗ ತಂದೆ ತಾಯಿಗೆ ಗೀಳಿದ್ದಾಗ ಏನಾಗುತ್ತೆ, ಅವರು ಪದೇ ಪದೇ ಮಕ್ಕಳಲ್ಲಿ ಹೇಳ್ತಾ ಇರ್ತಾರೆ, ಓ ಶಾಲೆಯಿಂದ ಬಂದ್ಯಾ, ಸೊ ಬ್ಯಾಗ್ ಅಲ್ಲೇ ಸೈಡ್ ಅಲ್ಲಿ ಇಟ್ಟು ಹೋಗಿ ಕೈ ತೊಳ್ಕೊಂಡ್ ಬಾ ಅಥವಾ ಸ್ನಾನ ಮಾಡ್ಕೊಂಡ್ ಬಾ, ಅಲ್ಲದೆ ಎಲ್ಲಿ ಕೂಡ ಕೂತ್ಕೊಳ್ಬಾರ್ದು. ಈ ರೀತಿ ಆ ಮಗುವಿಗೆ ಪದೇ 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 ಹೇಳಿದಾಗ ಏನಾಗುತ್ತೆ, ಅದು ತಂದೆ ತಾಯಿಯನ್ನೇ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಕ್ಕೂ ಕೂಡ ಗೀಳಿನ ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ಈ ರೀತಿ ತಂದೆ ತಾಯಿಯ ಒಂದು ಅನುಕರಣೆಯಿಂದ ಕೂಡ ಉಂಟಾಗಬಹುದು. ಅದೇ ರೀತಿ ಒತ್ತಡ, ಇದನ್ನ ಮುಖ್ಯವಾಗಿ ಒತ್ತಡ ಸಂಬಂಧಿ ಕಾಯಿಲೆ ಕೂಡ ಹೇಳ್ತಾರೆ. ಯಾಕಂದ್ರೆ ಕೆಲವೊಂದು ಸಲ ಏನು ಕಾರಣ ಇಲ್ಲದಿದ್ರು ಕೂಡ ಕೆಲವೊಂದು ಒತ್ತಡಗಳು ಉಂಟಾದಾಗ ಈ ರೀತಿ ಗೀಳು ಕಾಯಿಲೆ ಉಂಟಾಗ್ತದೆ. ಈಗ ಮೊದಲನೇ ಸಲ ಶಾಲೆಗೆ ಹೋಗುವಾಗ ಮಗುವಿಗೆ ಒತ್ತಡ ಉಂಟಾಗಬಹುದು, ಅಥವಾ ಮನೆಯಿಂದ ದೂರ ಇರಬೇಕಾದ ಸಂದರ್ಭದಲ್ಲಿ ಆಗ್ಬಹುದು, ತನ್ನ ಪ್ರೀತಿ ಪಾತ್ರರನ್ನ ಕಳ್ಕೊಂಡಾಗ ಇರಬಹುದು, ಅಥವಾ ಮೊದಲನೇ ಸಲ ಪ್ರೆಗ್ನೆಂಟ್ ಆದಾಗ ಅಥವಾ ಡೆಲಿವರಿ ಆಗುವಂತ ಸಂದರ್ಭದಲ್ಲಿ ಉಂಟಾಗುವಂತ ಒತ್ತಡಗಳು ಕೂಡ ಈ ಗೀಳು ಕಾಯಿಲೆಯನ್ನ ಉಂಟು ಮಾಡುತ್ತದೆ ಅನ್ನುವಂಥದ್ದನ್ನು ಸ್ಟಡೀಸ್ ಹೇಳ್ತದೆ. ಈ ಗೀಳು ಕಾಯಿಲೆ ಬಗ್ಗೆ ನಾವು ಯೋಚಿಸಿದಾಗ ನಮ್ಗೆ ತಲೆಗೆ ಬರುವಂತದ್ದು ಒಂದ ಕ್ಲೀನಿಂಗ್ ಮಾಡುವಂಥದ್ದು, ಇಲ್ಲ ಚೆಕಿಂಗ್ ಮಾಡುವಂಥದ್ದು, ಅಥವಾ ವಸ್ತುಗಳನ್ನ ಒಪ್ಪವಾಗಿ ಜೋಡಿಸುವಂಥದ್ದು. ಆದ್ರೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಗೀಳು ಕಾಯಿಲೆಯಲ್ಲಿ ಇನ್ನೂ ಇತರ ಲಕ್ಷಣಗಳಿರ್ತದೆ. ತೀವ್ರವಾಗಿ ಆ ವ್ಯಕ್ತಿಗೆ ಮಾನಸಿಕ ಒತ್ತಡವನ್ನು ಉಂಟು ಮಾಡ್ತದೆ, ಆತಂಕ ಉಂಟು ಮಾಡ್ತದೆ ಅನ್ನುವಂಥದ್ದು ನಮ್ಗೆ ಗೊತ್ತಿರೋದಿಲ್ಲ. ಎಷ್ಟೋ ಜನರಿಗೆ ಅರಿವಿನ ಕೊರತೆಯಿಂದಾಗಿ ಅವರು ಟ್ರೀಟ್ಮೆಂಟ್ಗೆ ರೀಚ್ ಆಗ್ತಾ ಇರುವುದಿಲ್ಲ. ಟ್ರೀಟ್ಮೆಂಟ್ಗೆ ಬಂದಾಗನೂ ಹಾಗೆ ಮೊದಲಿಗೆ ಅವರು ಹೇಳುವಂಥದ್ದು ಈ ಕ್ಲೀನಿಂಗ್ ಬಗ್ಗೆ ಮತ್ತೆ ಚೆಕಿಂಗ್ ಬಗ್ಗೆ ಮಾತ್ರ. ಮತ್ತೆ ನಾವು ಅವರಿಗೆ ಪ್ರೋಬ್ ಮಾಡಿದಾಗ ಓ ಇವರಲ್ಲಿ ಇಂತಹ ಯೋಚನೆಗಳು ಕೂಡ ಬರ್ತದೆ ಅನ್ನುವಂಥದ್ದು ತಿಳಿಯುತ್ತದೆ. ಸೊ ಅದರಿಂದಾಗಿ ಈ ಗೀಳಿನ ಬೇರೆ ಬೇರೆ ಲಕ್ಷಣಗಳನ್ನ, ವಿಧಗಳನ್ನ ನಾವು ಇಲ್ಲಿ ತಿಳ್ಕೊಳ್ಳುವ. ನಾನು ಮೊದಲೇ ಹೇಳಿದೆ ನಿಮ್ಗೆ, ಕಂಟಾಮಿನೇಷನ್ ಆಬ್ಸೆಷನ್ಸ್ ಅಂತ ಹೇಳ್ತೇವೆ, ಅಥವಾ ಈ ಗಲೀಜಿನ ಬಗ್ಗೆ, ಸ್ವಚ್ಛತೆಯ ಬಗ್ಗೆ, ಗೀಳಿನ ಬಗ್ಗೆ ಹೇಳಿದೆ ನಾನು. ಅದ್ರ ಬಗ್ಗೆ ಜಾಸ್ತಿ ಹೇಳುದಿಲ್ಲ. ಸೊ ಇಲ್ಲಿ ವ್ಯಕ್ತಿಗೆ ತುಂಬಾ ಈ ಗಲೀಜಿನ ಬಗ್ಗೆ ಅಥವಾ ಸ್ವಚ್ಛತೆಯ ಬಗ್ಗೆ ತುಂಬಾ ಒಂದು ಪ್ರಿಯಾಕ್ಯುಪೇಷನ್ಸ್ ಇರ್ತದೆ. ಈ ವ್ಯಕ್ತಿಗಳು ಏನ್ ಮಾಡ್ತಿರ್ತಾರೆ, ಅತೀವ ಒಂದು ಕ್ಲೀನಿಂಗ್ ಅನ್ನ, ಹ್ಯಾಂಡ್ ವಾಶ್ ಅನ್ನ ಮಾಡ್ತಾ ಇರ್ತಾರೆ. ಸ್ನಾನಕ್ಕೆ ಗಂಟೆಗಟ್ಲೆ, ಒಂದು 10 ನಿಮಿಷ 15 ನಿಮಿಷದಲ್ಲಿ ಮುಗಿಯುವ ಸ್ನಾನ 3 ಗಂಟೆ 4 ಗಂಟೆ ಮಾಡುವಂತಹ ಕೆಲವೊಂದು ವ್ಯಕ್ತಿಗಳು ಇದ್ದಾರೆ. ಕೆಲಸಗಳನ್ನ 3-4 ಗಂಟೆ ಮಧ್ಯಾಹ್ನದ ತನಕ ಮಾಡ್ತಾ ಕೂತ್ಕೊಂಡು ಅವರು ಊಟ ಮಾಡುವಾಗ 5 ಗಂಟೆ ಆಗುವಂತದ್ದು ಇರುವಂತದನ್ನ ನಾವು ಕಾಣ್ತೇವೆ. ಸೊ ಇಷ್ಟರ ಮಟ್ಟಿಗೆ ಅವರಿಗೆ ತೀವ್ರವಾಗಿ ಅದು ಬಾಧಿಸ್ತಾ ಇರ್ತದೆ ಅನ್ನುವಂಥದ್ದನ್ನ ಹೇಳ್ಬಹುದು. ಯಾವುದೇ ಮನೆಗೆ ಹೋದ್ರೆ ಬೇರೆ ಟಾಯ್ಲೆಟ್ಗೆ ಯೂಸ್ ಮಾಡುದಿಲ್ಲ, ಪಬ್ಲಿಕ್ ಟಾಯ್ಲೆಟ್ ಅನ್ನ ಯೂಸ್ ಮಾಡುದಿಲ್ಲ. ಸೊ ಬೇರೆಯವರ ಮನೆಗೆ ಹೋದ್ರು ಕೂತ್ಕೊಳ್ಳಿಕ್ಕೆ ಭಯ. ಮನೆಗೆ ಯಾರಾದ್ರೂ ಬಂದ್ರೆ ಅವ್ರು ಎದ್ದು ಹೋದ ನಂತರ ಆ ಮನೆಯನ್ನ ಸಾರಿಸುವುದು, ಗುಡಿಸೋದು, ಫಿನೈಲ್ ಹಾಕಿ ಕ್ಲೀನ್ ಮಾಡುವಂತದ್ದು, ಈ ರೀತಿ ವಿಚಿತ್ರವಾಗಿ ಅವರಿಗೆ ಈ ಸ್ವಚ್ಛತೆಯ ಬಗ್ಗೆ ಯೋಚನೆಗಳು, ಗೀಳುಗಳು ಕಾಡ್ತಾ ಇರ್ತದೆ.
ಇನ್ನು ಎರಡನೇದು ಚೆಕ್ಕಿಂಗ್ ಅಂತ ಹೇಳ್ತೇವೆ. ಅವ್ರಿಗೆ ಗೊತ್ತಿರ್ತದೆ ನಾನು ಚೆಕ್ ಮಾಡಿದ್ದೇನೆ ಅಂತ. ಆದ್ರೆ ಗೀಳೇನು ಹೇಳ್ತದೆ, ಇಲ್ಲ ನೀನ್ ಮಾಡ್ಲಿಲ್ಲ, ನೀನ್ ಬಾಗಿಲು ಸರಿ ಹಾಕ್ಲಿಲ್ಲ, ಕಳ್ಳ ಬರ್ಬೋದು, ಮನೆಯ ವಸ್ತುಗಳನ್ನೆಲ್ಲ ಲೂಟಿ ಮಾಡಿ ಹೋಗ್ಬೋದು, ಇಂಥ ಏನು ಕನೆಕ್ಷನ್ ಇಲ್ಲದಂತ ಕೆಲವೊಂದು ಏನೇನೋ ಯೋಚನೆಗಳು ಬರ್ತಾ ಹೋಗ್ತದೆ. ಗ್ಯಾಸ್ ಆಫ್ ಮಾಡ್ಲಿಲ್ವಾ ಏನೋ, ಗ್ಯಾಸ್ ಬೆಸ್ಟ್ ಆಗ್ತದೆ, ಮನೆ ಸುಟ್ಟು ಹೋಗ್ತದೆ, ಈ ರೀತಿ. ಅಥವಾ ಸ್ವಿಚ್ ಏನು ಫ್ಯಾನ್ ಅನ್ನ ಆಫ್ ಮಾಡಿರ್ತಾರೆ ಆದ್ರೆ ಮಾಡ್ಲಿಲ್ವೇನೋ, ಹಾಗೆ ಬಿಟ್ರೆ ಕರೆಂಟ್ ಬಿಲ್ ಎಷ್ಟು ಬರ್ತದೆ ಅಂತ. ಈ ರೀತಿ ಅನಗತ್ಯ ಯೋಚನೆಗಳು ಬಂದಾಗ ಏನಾಗುತ್ತೆ, ಅವ್ರು ಪದೇ ಪದೇ ಅದನ್ನ ಮಾಡ್ತಾ ಇರ್ತಾರೆ. ಎಷ್ಟರ ಮಟ್ಟಕ್ಕೆ ಅಂದ್ರೆ ಅವ್ರು ಆಫೀಸಿಗೆ ಹೋಗಿದ್ರೆ ವಾಪಸ್ ಬಂದು ಲಾಕ್ ಅನ್ನ ಚೆಕ್ ಅಲ್ಲಿ ನೋಡುವಾಗ ಸರಿ ಹಾಕಿರ್ತಾರೆ, ಆದ್ರೆ ಅವರು ಅದನ್ನ ಪದೇ ಪದೇ ಮಾಡ್ತಾ ಇರ್ತಾರೆ. ಇದು ಚೆಕಿಂಗ್ ಅಂತ ಹೇಳ್ಬೋದು. ಇನ್ನು ಬರುವಂತದ್ದು ಏನು ಈ ಆರ್ಡರಿಂಗ್ ಆಬ್ಸೆಷನ್ಸ್ ಅಥವಾ ಪರ್ಫೆಕ್ಷನಿಸಮ್ ಅಂತ ಹೇಳ್ತೇವೆ. ಇವರಿಗೇನು ಎಲ್ಲದನ್ನ ಅತಿಯಾಗಿ ನೀಟಾಗಿ ಕರಾರುವಕ್ಕವಾಗಿ ಕ್ರಮಬದ್ಧವಾಗಿ ಮಾಡಬೇಕು. ಅದರಲ್ಲೂ ಕೆಲವೊಮ್ಮೆ ಏನಿರ್ತದೆ, ಮ್ಯಾಜಿಕಲ್ ಥಿಂಕಿಂಗ್ ಇರ್ತದೆ. ನಾನು ಇದನ್ನ ಸರಿಯಾಗಿ ಇಡ್ಲಿಲ್ಲ ಅಂದ್ರೆ ನಂಗೆ ಏನಾದ್ರೂ ಕೆಟ್ಟದ್ದಾಗಬಹುದು, ಈ ದಿನ ಕೆಟ್ಟದ್ದಾಗಿ ಹೋಗ್ಬಹುದು. ಶಾಲೆಗೆ ಹೋಗುವ ಮಕ್ಕಳಿದ್ರೆ ನಾನು ನನ್ನ ಟೇಬಲ್ ಅನ್ನ ಸರಿಯಾಗಿ ಜೋಡಿಸದಿದ್ರೆ ಇವತ್ತು ನಂಗೆ ಟೀಚರ್ ಬೈಬಹುದು, ಅಥವಾ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ಬಹುದು. ಈ ಭಯದಿಂದ ಏನ್ ಮಾಡ್ತಿರ್ತಾರೆ, ಅದನ್ನ ಅತಿಯಾಗಿ ಒಪ್ಪ ಮಾಡಿರುವಂತದ್ದು, ಎಕ್ಸಾಕ್ಟ್ ಆಗಿರುವಂತದ್ದು. ಪೇಪರ್ ಅನ್ನ ಅಥವಾ ಬುಕ್ ಗಳನ್ನ ಒಂದೇ ಸಮವಾಗಿ ಸ್ವಲ್ಪ ಕೂಡ ಆಚೆ ಆಗಬಾರ್ದು. ಅಥವಾ ಅವರ ವಸ್ತುಗಳನ್ನ ಯಾರಾದ್ರೂ ಡಿಸ್ಪ್ಲೇಸ್ ಮಾಡಿದ್ರೆ ತುಂಬಾ ಕಿರಿಕಿರಿಯಾಗಿ ಕೂಗಾಡಿ ಬಿಡುವಂತದ್ದು, ಅದನ್ನ ಪುನಃ ತಂದು ಆ ಪ್ಲೇಸಿಗೆ ಇಡುವಂತದ್ದು. ಈ ರೀತಿ ಆರ್ಡರ್ಲಿನೆಸ್ ಅಥವಾ ಎಕ್ಸಾಕ್ಟ್ನೆಸ್, ಪರ್ಫೆಕ್ಷನ್ ಅಂತ ಹೇಳ್ತೇವೆ. ಬರೆಯುವಾಗನು ಹಾಗೆ ಅತಿ ನೀಟಾಗಿ ಬರುವಂತ ಮಕ್ಕಳಲ್ಲಿ ಇದು ಕಾಣ್ತೇವೆ. ಒಂಚೂರು ಚಿತ್ತ ಆದ್ರೂ ಕೂಡ ಆ ಪೇಜನ್ನೇ ಹರಿದು ಬಿಡುವಂತದ್ದು. ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಒಂದು ನೋಟ್ ಬುಕ್ ಅನ್ನೇ ಚೇಂಜ್ ಮಾಡುವಂತದ್ದು. ಈ ರೀತಿ ಅಷ್ಟರ ಮಟ್ಟಿಗೆ ಅವರು ಆ ಗೀಳಿಗೆ ಒಳಗಾಗುವುದನ್ನ ನಾವು ನೋಡ್ತೇವೆ. ಇನ್ನು ಬರುವಂತದ್ದು ಹೋಲ್ಡಿಂಗ್ ಬಿಹೇವಿಯರ್ ಅಂತ ಹೇಳ್ತೇವೆ, ಅಥವಾ ಕಲೆಕ್ಟ್ ಮಾಡುವಂತಹ ಒಂದು ಗೀಳು. ಅನಗತ್ಯ ಅನಿಸಿದ ವಸ್ತುಗಳಿದ್ರು ಕೂಡ ಅದನ್ನ ಈಗ ನಾವು ಒಂದು ಮೆಮೊರಿಗಾಗಿ ಕೆಲವು ಬುಕ್ ಅನ್ನ ನಾವು ಕಲೆಕ್ಟ್ ಮಾಡಿ ಇಟ್ಕೊಳ್ತೇವೆ, ಕಾಯಿನ್ಸ್ ಅನ್ನು ಇಟ್ಕೊಳ್ತೇವೆ. ಈ ರೀತಿ ಅಂತದಲ್ಲ, ಅನಗತ್ಯ ಅಂತ ವ್ಯಕ್ತಿಗೆ ಕೂಡ ಗೊತ್ತಿದ್ರು ಕೂಡ ಅದನ್ನ ಬಿಸಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಅದನ್ನ ನೋಡಿದ ಕೂಡಲೇ ಹೆಕ್ಕಿ ಬಿಡುವಂತ ಒಂದು ಗೀಳು. ಈಗ ದಾರಿಯಲ್ಲಿ ನಡೀತಾ ಇರ್ತಾರೆ, ಬೋಲ್ಟ್ ನಟ್ ವೈರ್ ಗಳನ್ನ ನೋಡಿರ್ತಾರೆ, ಹಳೇದಾಗಿರ್ತದೆ, ಅದು ಏನು ಉಪಯೋಗಕ್ಕೆ ಬರಲ್ಲ ಅಂತ ಗೊತ್ತು, ಆದ್ರೂ ಕೂಡ ಉಪಯೋಗಕ್ಕೆ ಬರ್ಬೋದು, ನಾನು ಯೂಸ್ ಮಾಡಬಹುದು ಅಂತ ಅದನ್ನೆಲ್ಲ ಒಟ್ಟು ಮಾಡ್ತಾರೆ. ಅಥವಾ ಹಳೆ ಚೀಟಿ ಇರ್ಬೋದು, ಕಂಡಕ್ಟರ್ ಕೊಟ್ಟ ಒಂದು ಟಿಕೆಟ್ ಇರ್ಬೋದು, ಒಂದು ಗ್ರಾಸರಿ ಶಾಪಿಗೆ ಹೋದಾಗ ಒಂದು ಸಿಕ್ಕಂತ ಒಂದು ಏನು ಅವರಿಗೆ ಬಿಲ್ ಇರ್ಬೋದು, ಅದನ್ನೆಲ್ಲ ಇಟ್ಕೊಳ್ತಾ ಹೋಗುವಂತದ್ದು. ಅವರ ಮನೆ ಅನ್ನುವಂಥದ್ದು ಒಂದು ಜಂಕ್ ಆಗಿರ್ತದೆ, ಎಲ್ಲಾ ಕಡೆ ಸಾಮಾನುಗಳು ಏರಿರ್ತದೆ, ಬೇರೆಯವರು ಕೂಡ ಅದನ್ನ ಬಿಸಾಡ್ಲಿಕ್ಕೆ ಬೇಕಾಗ್ತದೆ, ಬಿಸಾಡಬಾರದು ಅನ್ನುವಂತಹ ಗೀಳು. ಇದು ನಾವು ಸಾಮಾನ್ಯವಾಗಿ ಕಾಣುವಂತಹ ಗೀಳು. ಇದನ್ನ ನಾವು ನೋಡ್ಬೋದು. ಒಬ್ಬ ವ್ಯಕ್ತಿ ಕೈ ತೊಳಿತಾ ಇದ್ದಾನೆ ಕಾಣ್ತದೆ, ಚೆಕ್ ಮಾಡ್ತಾನೆ ಕಾಣ್ತದೆ, ವಸ್ತುಗಳನ್ನ ಕಲೆಕ್ಟ್ ಮಾಡ್ತಾನೆ ಕಾಣ್ತದೆ. ಆದ್ರೆ ಇನ್ನು ಕೆಲವು ಗೀಳುಗಳಿದೆ, ಇದು ಆಂತರಿಕವಾಗಿ ಆ ವ್ಯಕ್ತಿಗೆ ತೊಂದರೆ ಮಾಡ್ತಾ ಇರ್ತದೆ. ಇದಕ್ಕೆ ನಾವು ಪ್ಯೂರ್ ಅಬ್ಸೆಷನ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಸ್ನೇಹಿತರೆ ನೀವು ತಿಳ್ಕೊಳ್ಬೇಕು ಏನಂದ್ರೆ, ಕೆಲವೊಂದು ವಿಚಿತ್ರವಾದ ಯೋಚನೆಗಳು ಆ ವ್ಯಕ್ತಿಗೆ ಬಂದು ತೊಂದರೆ ಮಾಡ್ತಾ ಇರ್ತದೆ. ಸೊ ಅದರಲ್ಲಿ ಬರುವಂತದ್ದು ಈ ಧಾರ್ಮಿಕ ವಿಷಯದ ಬಗ್ಗೆ ಗೀಳು ಉಂಟಾಗ್ತದೆ, ಕೆಲವರಿಗೆ ಲೈಂಗಿಕ ವಿಷಯದ ಬಗ್ಗೆ ಗೀಳು ಉಂಟಾಗ್ತದೆ, ಇನ್ನು ಕೆಲವರಿಗೆ ಅಗ್ರೆಸಿವ್ ಒಬ್ಸೆಷನ್ಸ್ ಅಂತ ಹೇಳ್ತೇವೆ, ಅಥವಾ ಆಕ್ರಮಣಕಾರಿ ಒಂದು ಯೋಚನೆಗಳು ಬಂದು ಹೋಗ್ತಾ ಇರ್ತದೆ. ಇನ್ನು ಕೆಲವರಿಗೆ ಈ ಕಾಯಿಲೆಯ ವಿಷಯದಲ್ಲಿ ಅಥವಾ ತಾನು ಹೇಗೆ ಕಾಣ್ತಾ ಇದ್ದೇನೆ ಅನ್ನುವ ವಿಷಯದಲ್ಲಿ ಗೀಳುಗಳು ಬರ್ತದೆ. ತಿಳ್ಕೊಳ್ಳೋಣ ಇದು ಏನು ಅನ್ನುವಂಥದ್ದು. ಈ ದೇವರ ವಿಷಯದಲ್ಲಿ ಗೀಳು ಬರುವವರು ಹೇಗೆ ಅಂದ್ರೆ, ದೇವರ ಮುಂದೆ ಹೋಗಿ ಕೈ ಮುಗಿಲಿಕ್ಕೆ ನಿಂತಾಗ ಅವರಿಗೆ ಕೆಟ್ಟ ಯೋಚನೆಗಳು ಬರ್ತದೆ, ದೇವರಿಗೆ ಬೈಯುವ ಹಾಗೆ ಯೋಚನೆಗಳು ಬರ್ತದೆ, ಸ್ತೋತ್ರ ಹೇಳುವ ಬದಲು ಕೆಟ್ಟ ಭಾಷೆಯಲ್ಲಿ ಬೈದ ಹಾಗೆ ಬರ್ತದೆ. ಅದೇ ರೀತಿ ದೇವರಿಗೆ ಹರಕೆಗಳನ್ನ ಕೊಡುವ ಹಾಗೆ ಯೋಚನೆಗಳು ಬರ್ತದೆ. ಅವರ ಮನಸ್ಸಲ್ಲಿ ಇರುವುದಿಲ್ಲ, ಆದ್ರೂ ಅದು ಆಟೋಮ್ಯಾಟಿಕ್ ಆಗಿ ಪದೇ ಪದೇ ಬರ್ತದೆ. ಸೊ ದಾರಿಯಲ್ಲಿ ಹೋಗ್ತಾ ನಾಗಮಂಡಲದ್ದು ಒಂದು ಬ್ಯಾನರ್ ನೋಡಿದ್ರು ಇವರಿಗೆ ಬರ್ತದೆ, ನಾನು ಕೊಡ್ತೇನೆ ಅಂತ, ನಾನು ಮಾಡ್ತೇನೆ ಅಂತ. ಆಗ ತುಂಬಾ ಭಯ ಆಗ್ತದೆ. ನನ್ಗೆ ಈ ರೀತಿ ಯೋಚನೆ ಬಂತು, ದೇವರಿಗೆ ನಾನು ಇದನ್ನ ಮಾಡ್ಲಿಲ್ಲ ಅಂದ್ರೆ ದೇವ್ರು ನಂಗೆ ಏನೋ ಶಿಕ್ಷೆ ಮಾಡ್ತಾರೆ, ನನ್ನ ಮನೆಯವರಿಗೆ ಏನೋ ಶಿಕ್ಷೆ ಮಾಡ್ತಾರೆ ಅಂತ. ಕೆಲವೊಬ್ರು ಆ ರೀತಿಯ ಥಾಟ್ಸ್ ಬಂದು ಎಷ್ಟೋ ಹರಕೆಗಳನ್ನ ದೇವರಿಗೆ ಕೊಡ್ತಾ ಇರ್ತಾರೆ, ಕೊನೆಗೆ ಸೋತ್ ಹೋಗ್ತಾ ಇರ್ತಾರೆ. ಅಥವಾ ದೇವರಿಗೆ ಬೈಯುವ ಹಾಗೆ ಯೋಚನೆಗಳು ಬಂದಾಗ ಅತೀವ ಭಯ ಆಗ್ತದೆ. ನಾನು ದೇವರಿಗೆ ಬೈದ್ನ, ದೇವರಿಗೆ ಉಗಿತೇನೆ ಅಂತ ಅನ್ಕೊಂಡ, ಅಥವಾ ದೇವರ ವಿಗ್ರಹವನ್ನ ಬಿಸಾಡ್ತೇನೆ ಅಂತ ಅನ್ಕೊಂಡ, ಇನ್ನು ನನ್ಗೆ ಕೆಟ್ಟ ಕಾಲ ಬಂದಾಯ್ತು ಅಂತ ಹೇಳಿ ಒಂದು 20 ಸಲ ಕೈ ಮುಗಿಯುವಂಥದ್ದು, 10 ಸಲ ಪ್ರದಕ್ಷಿಣೆ ಬರುವಂಥದ್ದು, ಓದುವಾಗ ಏನು ಸ್ತೋತ್ರ ಓದುವಾಗ ಕೆಟ್ಟ ಯೋಚನೆಗಳು ಬಂತಂದ್ರೆ ಪುನಃ ಒಂದು ಅದನ್ನೇ ಫಸ್ಟ್ ಇಂದ ಸ್ಟಾರ್ಟ್ ಮಾಡುವಂಥದ್ದು, ಈ ರೀತಿ ಮಾಡ್ತಾರೆ.
ಸೊ ಈ ರೀತಿ ದೇವರ ವಿಷಯದಲ್ಲಿ ತುಂಬಾ ಒಂದು ಅವರಿಗೆ ಯೋಚನೆಗಳು ಬರ್ತದೆ. ನೆಕ್ಸ್ಟ್ ಈ ಲೈಂಗಿಕ ವಿಷಯದ ಬಗ್ಗೆ. ಸೊ ಕೆಲವರು ಈ ಸೋಷಿಯಲ್ ಅವಾಯ್ಡೆನ್ಸ್ ಅನ್ನ ಮಾಡ್ತಾ ಇರ್ತಾರೆ. ಕಾರಣ ಏನು ಅಂದ್ರೆ ಅವರಿಗೆ ಕೆಲವೊಂದು ಈ ಲೈಂಗಿಕ ವಿಷಯದಲ್ಲಿ ಗೀಳುಗಳಿರ್ತದೆ. ಅನಗತ್ಯವಾದ ಅಥವಾ ಇನ್ಅಪ್ರೋಪ್ರಿಯೇಟ್ ಆದ ಏನ್ ಹೇಳ್ತೇವೆ ಲೈಂಗಿಕ ಯೋಚನೆಗಳು ಬೇರೆಯವರ ಬಗ್ಗೆ ಬರ್ಬಹುದು. ಈಗ ಅವರ ಕಲೀಗ್ ಬಗ್ಗೆ ಬರ್ಬಹುದು, ಅವರ ಮನೆಯವರ ಬಗ್ಗೆನೇ ಬರ್ಬಹುದು. ಅವರನ್ನ ತಗ್ಕೊಂಡ ಹಾಗೆ, ಅವರನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ ಹಾಗೆ, ಅವರೊಟ್ಟಿಗೆ ರೊಮ್ಯಾಂಟಿಕ್ ಆಗಿ ಇರುವ ಹಾಗೆ ಯೋಚನೆಗಳು ಬರುವಂತದ್ದು. ಸೊ ಇದು ತುಂಬಾ ಒಂದು ಗಿಲ್ಟ್ ಆಗ್ತದೆ. ಈಗ ನಾನು ಎಂತ ಕೆಟ್ಟ ವ್ಯಕ್ತಿ, ನನ್ನ ಬಾಸ್ ಬಗ್ಗೆ ಹೀಗೆ ಥಿಂಕ್ ಮಾಡಿದ್ನ, ನನ್ನ ಸಹೋದ್ಯೋಗಿಯ ಬಗ್ಗೆ ನನಗೆ ಈ ರೀತಿ ಯೋಚನೆ ಬರ್ತದ, ನನ್ನ ತಾಯಿಯ ಬಗ್ಗೆ ಈ ರೀತಿ ಯೋಚನೆ ಬರ್ತದ, ಅಲ್ಲ ನನ್ನ ದೇವರ ಬಗ್ಗೆ ಕೂಡ ಈ ರೀತಿ, ದೇವರ ಬಗ್ಗೆ ಕೂಡ ನಿಂತಾಗ ಈ ರೀತಿ ಸೆಕ್ಷುವಲ್ ಥಾಟ್ಸ್ ಬರುವಂತವ್ರು ಇದ್ದಾರೆ. ತುಂಬಾ ತಪ್ಪಿತಸ್ಥ ಭಾವನೆ ಬರ್ತದೆ ಅವರಲ್ಲಿ. ನಾನು ಇಂಥ ವ್ಯಕ್ತಿಯ, ನನ್ಗೆ ಇಷ್ಟು ಕೆಟ್ಟ ಯೋಚನೆಗಳು ಬರ್ತದ ಅಂತ ಅವಾಯ್ಡ್ ಮಾಡ್ತಾರೆ, ಜನರನ್ನ ಅವಾಯ್ಡ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನು ಬರುವಂತದ್ದು ಆಕ್ರಮಣಕಾರಿ ಯೋಚನೆಗಳು ಬರುವಂತಹ ಗೀಳು ಅಂತ ಹೇಳ್ತೇವೆ, ಅಗ್ರೆಸಿವ್ ಒಬ್ಸೆಷನ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನು, ನಾನು ನನ್ಗೇನಾದ್ರೂ ಕೆಟ್ಟದ್ ಮಾಡ್ಕೊಳ್ಬಹುದಾ ಅಥವಾ ಇನ್ನಿತರರಿಗೆ ಕೆಟ್ಟದ್ ಮಾಡಬಹುದಾ ಅನ್ನುವಂತ ಗೀಳು. ಚಾಕು ಚೂರಿ ನೋಡಿದ್ರೆ ನಾನೆಲ್ಲಿ ಚುಚ್ಕೊಳ್ತೇನೇನೋ, ಒಬ್ಬರೇ ಕೂತ್ಕೊಂಡಾಗ ಫ್ಯಾನ್ ನೋಡಿದ್ರೆ ನಾನೆಲ್ಲಿ ನೇಣು ಹಾಕೊಳ್ತೇನೇನೋ, ಈ ರೀತಿಯ ಯೋಚನೆಗಳು. ಹೈಟ್ ಪ್ಲೇಸ್ಗೆ ಹೋದಾಗ ನಾನೆಲ್ಲಿ ಹಾರಿ ಬಿಡ್ತೇನೇನೋ, ಎಲ್ಲರ ಎದುರಿಗೆ ಹುಚ್ಚರ ಹಾಗೆ ಚೀರಿ ಬಿಡ್ತೇನೇನೋ, ಈ ರೀತಿ ನಾನು ಅಸಂಬದ್ಧವಾದದನ್ನ ಅಥವಾ ಏನೋ ಒಂದು ಆಕ್ರಮಣಕಾರಿ ಆಗಿರುವಂತದನ್ನ ಮಾಡಿ ಬಿಡ್ಬೋದು. ಸ್ನಾನದ ಮನೆಯಿಂದ ಹಾಗೆ ಬಂದು ಬಿಡ್ತೇನೇನೋ. ಸೊ ಈ ರೀತಿ ವಿಚಿತ್ರ ಯೋಚನೆಗಳು ಬರ್ತದೆ. ಫಿನಾಯಿಲ್ ಬಾಟಲ್ ನೋಡ್ತಾರೆ, ನಾನು ಅದನ್ನ ಅದಕ್ಕೆ ಬಾಯಿ ಮುಚ್ಚಳಕ್ಕೆ 1-2 ಚಮಚ ಹಾಕಿ ಕುಡಿದು ಬಿಟ್ನೇನು. ಸೊ ಈ ರೀತಿ ಏನೋ ವಿಚಿತ್ರ ಆಗ್ತದೆ. ಅಥವಾ ಇನ್ನೊಬ್ಬರ ಬಗ್ಗೆ, ನಾನು ಇನ್ನೊಬ್ಬರಿಗೆ ಹೋಗಿ ಗಾಡಿಯನ್ನ ಗುದ್ದು ಬಿಡ್ತೇನೇನೋ, ಅಥವಾ ಮೇಲಿಂದ ಇನ್ನೊಬ್ಬರನ್ನ ತಳ್ಳಿ ಬಿಡ್ತೇನೇನೋ, ಮಲಗಿದ ಪಕ್ಕದಲ್ಲಿ ನನ್ನ ಜೊತೆ ನನ್ನ ಹೆಂಡತಿ ಮಲಗಿದರೆ ಅವಳಿಗೆ ನನ್ಗೆ ಏನು ಮಾಡ್ಲಿಕ್ಕೆ ಇಲ್ಲ, ಆದ್ರೆ ಯೋಚನೆಗಳು ಗೀಳೇನು, ನಿನ್ ತಿಂಡಿಂದ ಅವಳ ಮುಖವನ್ನ ಒತ್ತಿ ಬಿಡುವಂತ. ಸೊ ಇಲ್ಲಿ ಎಲ್ಲಿ ನಾನು ಆಕ್ಟ್ ಮಾಡಿ ಬಿಡ್ತೇನೆ ಅನ್ನುವಂತ ಭಯ ಆ ವ್ಯಕ್ತಿಗೆ ಕಾಡ್ತಾ ಇರ್ತದೆ. ಸೊ ಇನ್ನು ಬರುವಂತದ್ದು ಕಾಯಿಲೆಯ ವಿಷಯದಲ್ಲಿ ಅಥವಾ ಸೊಮ್ಯಾಟಿಕ್ ಅಬ್ಸೆಷನ್ಸ್ ಅಂತ ಹೇಳ್ತೇವೆ. ಅಥವಾ ತಾನು ಹೇಗೆ ನೋಡ್ಲಿಕ್ಕಿದೆ, ಕೆಲವರಿಗೆ ಅತೀವ ಒಂದು ಗೀಳಿರ್ತದೆ, ನನ್ನ ತಲೆ ಕೂದಲು ಸರಿ ಇಲ್ಲ, ಅಥವಾ ನನ್ನ ಮುಖ ಸರಿ ಇಲ್ಲ, ನನ್ನ ಮೂಗು ಸರಿ ಇಲ್ಲ ಅಂತ ಹೇಳಿ ಪದೇ ಕನ್ನಡಿ ಎದುರು ಹೋಗಿ ನಿಂತ್ಕೊಂಡು ತಲೆಯನ್ನ ಬಾಚ್ಕೊಳ್ಳೋದು, ಮೂಗನ್ನ ಪರಿಶೀಲಿಸುವಂತದ್ದು, ಅಥವಾ ಪಿಂಪಲ್ಸ್ ಆಗಿದೆ ಅಂತ ಪದೇ ನೋಡ್ಕೊಳ್ಳುವಂಥದ್ದು, ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನ ತಗೊಳ್ಳುವಂಥದ್ದು, ಏನ್ ಆಡ್ಸ್ ನೋಡ್ತಾರೆ ಅದನ್ನೆಲ್ಲ ಒಂದು ಪರ್ಚೇಸ್ ಮಾಡುವಂಥದ್ದು, ಈ ರೀತಿಯ ಒಂದು ಗೀಳಿನ ವರ್ತನೆಗಳು ಅವರಲ್ಲಿ ಕಾಣಬಹುದು. ಅಷ್ಟೇ ಅಲ್ಲ, ತನಗೇನೋ ಮಾರಕ ಕಾಯಿಲೆ ಬಂದಿದೆ ಅಂತ ಹೇಳಿ ಭಯ ಪಡುವವರು ಕೂಡ ಇದ್ದಾರೆ. ಕ್ಯಾನ್ಸರ್ ಕಾಯಿಲೆ ಇರ್ಬೋದು, ನನಗೆ HIV ಕಾಯಿಲೆ ಇರ್ಬೋದು. ಕೆಲವೊಂದು ಪೇಷಂಟ್ಸ್ ನಮ್ಮಲ್ಲಿ ಬಂದಿರ್ತಾರೆ, 200ಕ್ಕಿಂತ ಜಾಸ್ತಿ ಸಲ HIV ಟೆಸ್ಟ್ ಮಾಡಿದವರು. ಅವರಿಗೆ ಅಲ್ಲಿ ಡಾಕ್ಟರ್ ರಿಪೋರ್ಟ್ ಹೇಳಿರ್ತದೆ ನಿಮಗೆ HIV ಇಲ್ಲ ಅಂತ, ವಿಂಡೋ ಪೀರಿಯಡ್ ಅಂತ ಹೇಳ್ತದೆ, 6 ತಿಂಗಳು ಬಿಟ್ಟು ಮಾಡಿದ್ರೆ ಬರ್ಬೋದು ಅಂತ, ಅದನ್ನೂ ಮಾಡಿ ಆಗಿರ್ತದೆ. ಅಲ್ಲಿ ಕೂಡ ನೆಗೆಟಿವ್ ಬಂದಿದ್ರು ಕೂಡ ನನ್ಗೆ HIV ಬಂದಿರಬಹುದು. ಹೇಗೆ ನಮ್ಮ ಪಕ್ಕದ ಮನೆಯಲ್ಲಿ HIV ಇರುವಂತಹ ಬಾಧಿತ ಇರುವ ವ್ಯಕ್ತಿ ಇದ್ದಾರೆ. ಸೊ ಏನ್ ಇಲ್ಲಾಜಿಕಲ್ ಆಗಿ ಬರ್ತದೆ, ಅವರು ನಮ್ಮ ಮನೆ ಹತ್ರದಿಂದ ಇದ್ರೇನೋ, ಅವ್ರು ನಮ್ಮ ಮನೆಗೆ ಬಂದು ಕೂತ್ರೇನೋ, ಅವರ ಬಟ್ಟೆ ನನ್ನ ಬಟ್ಟೆಗೆ ತಾಗಿದ್ದೇನೋ, ಈ ರೀತಿಯಾಗಿ ಅವರಿಗೆ ಆ ಯೋಚನೆಗಳು ಹೋಗ್ತಾ ಇರ್ತದೆ. ಅಥವಾ ನನಗೆ ಡಯಾಬಿಟೀಸ್ ಇರ್ಬೋದು, ಬೇರೆ ಕಾಯಿಲೆ ಬಗ್ಗೆ ಪದೇ ಡಾಕ್ಟರ್ ಶಾಪಿಂಗ್ ಮಾಡುವಂಥದ್ದು, ಗೂಗಲ್ ಅಲ್ಲಿ ಆ ವಿಷಯಗಳನ್ನ ಸರ್ಚ್ ಮಾಡುವಂಥದ್ದು, ಭಯ ಪಡುವಂಥದ್ದು ಮಾಡ್ತಾ ಇರ್ತಾರೆ. ಸೊ ಅಷ್ಟೇ ಅಲ್ಲ, ಮಿಸಲೇನಿಯಸ್ ಒಬ್ಸೆಷನ್ಸ್ ಅಂತ ಹೇಳ್ತೇವೆ. ಕೆಲವರಿಗೆ ಇನ್ನು ಈ ವಿಧಗಳಿಗೆ ಬರದ ಕೆಲವೊಂದು ಗೀಳಿನ ಒಂದು ಲಕ್ಷಣಗಳನ್ನ ನೋಡ್ಬೋದು. ಏನಂದ್ರೆ ನನ್ಗೆ ಮರ್ತ್ ಹೋಗ್ತದೆ ಅನ್ನುವಂತ ಭಯ, ಪದೇ ಪ್ಯಾಂಟ್ ಜೋಬಲ್ಲಿ ನಾನು ಹಾಕೊಂಡಿದ್ದೇನೆ ಇಲ್ವಾ ವಸ್ತುಗಳನ್ನ ಅಂತ ಒಂದು 10 ಸಲ, ಅಥವಾ ID ಕಾರ್ಡ್ ಇಟ್ಟಿದ್ದೇನೆ ಇಲ್ವಾ ಅಂತ ನೋಡುವಂಥದ್ದು, ಅಥವಾ ನಾನು ತಪ್ಪು ಮಾತಾಡಿ ಬಿಡ್ತೇನೆ ಅನ್ನುವಂತಹ ಭಯ ಬರುವಂಥದ್ದು, ಅಥವಾ ಈ ಏನ್ ಹೇಳ್ತೇವೆ ಅಂದ್ರೆ ಲಕ್ಕಿ ಅನ್ಲಕ್ಕಿ ನಂಬರ್ಸ್ ಅಂತ ಹೇಳ್ತೇವೆ. ಅಂದ್ರೆ ನಾನು ಯಾವ್ದಾದ್ರು ಕೆಲಸ ಮಾಡ್ಬೇಕಾದ್ರೆ ಇಷ್ಟು ಸಲ ಮಾಡಿದ್ರೆ ನನ್ಗೆ ಒಳ್ಳೇದು, ಇನ್ನು ಬೇರೆ ನಂಬರ್ ಇಂದ ಮಾಡಬಾರ್ದು. ಕೆಲವರಿಗೆ ಈ ಸಮ ಸಂಖ್ಯೆ ಒಳ್ಳೇದಂತ ಇರ್ತದೆ, ಕೆಲವರಿಗೆ ಬೆಸ ಸಂಖ್ಯೆ ಒಳ್ಳೇದಂತ ಇರ್ತದೆ. ಸೊ ಆ ರೀತಿ ಮಾಡ್ತಾ ಇರ್ತಾರೆ. ಕೆಲವರು 2 ಸಲ, ಈಗ ಕೈ ತೊಳಿಬೇಕಾದ್ರೆ 2 ಸಲ ತೊಳಿಬೇಕು, ಇಲ್ಲ 4 ಸಲ ತೊಳಿಬೇಕು, ಇಲ್ಲ 6 ಸಲ ತೊಳಿಬೇಕು. ಅದು 3, 5 ಆದ್ರೆ ಅವ್ರಿಗೆ ಪುನಃ ಭಯ ಬರ್ತದೆ, ಅದನ್ನ ಪುನಃ ಸಮ ಸಂಖ್ಯೆಗೆ ಮಾಡುವಂತೆ. ಈ ಉಳಿದ ಕೆಲವರು ಏನ್ ಮಾಡ್ತಾರೆ, ಬೆಸ ಸಂಖ್ಯೆ ಅವರಿಗೆ ಒಳ್ಳೇದು ಅಂತ ಹೇಳ್ತಿರ್ತಾರೆ. ಒಬ್ಬ ಹುಡುಗ ನನ್ನ ಹತ್ರ ಬರ್ತಾ ಇದ್ದ, ಎಲ್ಲಾ ಕೆಲಸಗಳನ್ನ 4 ಸಲ ಮಾಡ್ತಾ ಇದ್ದ. ಏನಕ್ಕೆ ಅಂತ ಕೇಳಿದಾಗ ಅವನು
ಹೇಳ್ತಾನೆ, ಎಲ್ಲ ಕೆಲಸ ರಿಫ್ರೆಶ್ ಬಟನ್ ಇಂದ ಹಿಡಿದು ನೀರು ಕುಡಿಯೋದ್ರಿಂದ ಹಿಡಿದು ಕೈ ತೊಳೆಯುವಾಗ ಕೈ ಮುಗಿಯುವಾಗ 4 ಸಲ. ನನ್ನ ಮನೆಯಲ್ಲಿ ನಾನು, ನನ್ನ ತಂದೆ ತಾಯಿ, ನನ್ನ ತಂಗಿ ಇರುವಂತದ್ದು 4 ಜನ. ನಾನು ಏನ್ ಮಾಡಿದ್ರು 4 ಸಲ ಮಾಡಿದ್ರೆ ಎಲ್ಲರೂ ಆರಾಮಾಗಿರ್ತಾರೆ. ನಾನು 1-2 ಸಲ ಮಾಡಿದ್ರೆ ಯಾರಿಗಾದ್ರೂ ಏನೋ ಕೆಟ್ಟದ್ದಾಗಬಹುದು ಅನ್ನುವಂತಹ ಯೋಚನೆಗಳು ಆ ವ್ಯಕ್ತಿಗೆ. ಆ ರೀತಿ ನಂಬರ್ ಪ್ರಕಾರ ಮಾಡುವಂತದ್ದನ್ನ ನಾವು ನೋಡ್ತೇವೆ. ಒಂದು ಹುಡುಗಿ ಎಷ್ಟರ ಮಟ್ಟಿಗೆ ಅಂದ್ರೆ 13-15 ಸಲ ತನಕ ಹೋಗಿತ್ತು. ಯಾಕಂದ್ರೆ ಅವಳಿಗೆ ಪ್ರತಿ ನಂಬರ್ ಅಲ್ಲೂ ಏನು ಪ್ರಾಬ್ಲಮ್ ಅಂತ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗೋದು. 1 ಅಂದ್ರೆ ಮೂತ್ರಕ್ಕೆ ಹೋಗುವಂತದಂತೆ, 2 ಸಲ ಮಾಡಿದ್ರೆ ಅದು ಮೋಷನ್ ಅಂತ, ಅಥವಾ 3 ಅಂದ್ರೆ ಮುಟ್ಟಾಗುದು ಅಂತ, 6 ಅಂದ್ರೆ ಅವಳಿಗೆ ಸೆಕ್ಸ್ ಅಂತ ಕೇಳ್ತಾ ಇತ್ತು, 7 ಅಂದ್ರೆ 7 ಮಲೆಗಳು ಅಂತ, 9 ಅಂದ್ರೆ ಪ್ರೆಗ್ನೆಂಟ್ ಅಂತ. ಸೊ ಈ ರೀತಿ ಕೊನೆಗೆ ಏನು ಎಲ್ಲಾ ನಂಬರ್ಸ್ ಗಳಲ್ಲೂ ಅವಳಿಗೆ ಸಮಸ್ಯೆ ಅಂತ ಕಾಣಿಸಿ ಏನು ಅವಳು ಏನು ಕೆಲಸ ಮಾಡ್ತಿದ್ಲು ಅದನ್ನ ಏನು ಮಲ್ಟಿಪಲ್ ಮಾಡ್ತಾ ಹೋದ್ಲು, ಮತ್ತೆ ಜಾಸ್ತಿ ಮಾಡ್ತಾ ಹೋದ್ಲು. ರೀಡಿಂಗ್ ಅಂತ ಹೇಳ್ತೇವೆ, ಓದಿದನ್ನೇ ಓದುವಂತದ್ದು. ಓದಿ ಆಗಿರ್ತದೆ ಆ ವಿಷಯಗಳು, ಆದ್ರೂ ತಲೆಗೆ ಬರೋದು ನಂದು ಓದಿ ಆಗ್ಲಿಲ್ವೇನೋ, ಫಸ್ಟ್ ಇಂದ ಓದ್ಬೇಕಂತ ಅದನ್ನ ಪುನಃ ಸ್ಟಾರ್ಟ್ ಮಾಡುವಂತದ್ದು. ಬರೆದಿದ್ದನ್ನೇ ಏನು ಸ್ವಲ್ಪ ಇದಾದ್ರೂ ಕಟ್ ಮಾಡಿ ಪುನಃ ಬರೆಯುವಂತದ್ದು. ಇದೆಲ್ಲ ನಾವು ಏನ್ ಹೇಳ್ತೇವೆ ಗೀಳಲ್ಲಿ ಬರ್ತದೆ. ಅಥವಾ ಪದೇ ಐ ಬ್ಲಿಂಕ್ ಮಾಡುವಂತದ್ದು, ಟಚ್ ಮಾಡುವಂತದ್ದು, ಟ್ಯಾಪ್ ಮಾಡುವಂತದ್ದು, ಅಥವಾ ಒಮ್ಮೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರುವಂತದ್ದು. ಅಂದ್ರೆ ಏನೋ ಕೆಟ್ಟದ್ದಾಗ್ತದೆ, ನಾನು ಅದನ್ನ ಮಾಡಿದ್ರೆ ಮಾತ್ರ ಸರಿ ಆಗುದು ಅಂತ ಹೇಳಿ ಮುಂದಕ್ಕೆ ಹೋಗಿ ಹಿಂದೆ ಬರುವಂತದ್ದು, ಗೋಡೆಗಳನ್ನ ಟಚ್ ಮಾಡಿ ಹೋಗುವಂತದ್ದು, ಹಾರ್ಕೊಂಡು ಹೋಗುವಂತದ್ದು. ಈ ರೀತಿ ಎಲ್ಲ ಕೆಲವರು ಏನೋ ಹೇರ್ ಅನ್ನ ಪುಲ್ ಮಾಡ್ಕೊಳ್ತಾರೆ, ಅಂದ್ರೆ ಅದನ್ನ ಮಾಡಿದಾಗ ಏನೋ ಸಮಾಧಾನ ಆಗ್ತದೆ ಅಂತ. ಅಥವಾ ಕೈಯನ್ನ ಚಿವುಟ್ಕೊಂಡು ಅವ್ರ ಕೈ ತುಂಬಾ ಗಾಯ ಆಗಿರ್ತದೆ, ಅಂದ್ರೆ ಕೆಟ್ಟ ಥಾಟ್ಸ್ ಬಂದಾಗ ನಾನು ಈ ರೀತಿ ಮಾಡ್ಕೊಂಡ್ರೆ ಅದು ನಂಗೆ ಪನಿಷ್ಮೆಂಟ್ ಅನ್ನುವ ಹಾಗೆ. ಸೊ ಈ ರೀತಿ ನೋಡಿ, ಇದು ಗೀಳಲ್ಲಿ ಖಾಲಿ ಕ್ಲೀನಿಂಗ್ ಅಥವಾ ಚೆಕಿಂಗ್ ಮಾತ್ರ ಅಲ್ಲ, ಈ ರೀತಿ ಏನು ವಿಚಿತ್ರವಾದ ಯೋಚನೆಗಳು ಕೂಡ ಬರಬಹುದು. ಆ ವ್ಯಕ್ತಿಗೆ ಅತೀವ ಭಯ, ಆತಂಕವನ್ನ ಉಂಟು ಮಾಡ್ತದೆ. ಸೊ ಚಿಕಿತ್ಸೆಯ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ಆಯ್ತಾ? ಈ ಗೀಳು ಕಾಯಿಲೆಗೆ ಒಳ್ಳೆಯ ಚಿಕಿತ್ಸೆ ಲಭ್ಯ ಇದೆ. ಸೊ ಮಾತ್ರೆಯ ಚಿಕಿತ್ಸೆಗಳು ಲಭ್ಯ ಇದೆ, ಹಾಗೆ ಕೌನ್ಸಿಲಿಂಗ್ ಕೂಡ ತುಂಬಾ ಇದಕ್ಕೆ, ಕೌನ್ಸಿಲಿಂಗ್ ಮತ್ತೆ ವರ್ತನ ಚಿಕಿತ್ಸೆ ಕೂಡ ಇದಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಮಾತ್ರೆಯ ಚಿಕಿತ್ಸೆಯಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಆಗನೇ ಹೇಳಿದೆ ಸೆರೋಟೋನಿನ್ ಇಂಬ್ಯಾಲೆನ್ಸ್ ಇಂದಾಗಿ ಈ ರೀತಿಯ ಕಾಯಿಲೆ ಉಂಟಾಗ್ತದೆ ಅಂತ. ಆ ಲೆವೆಲ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಆಂಟಿ ಡಿಪ್ರೆಸೆಂಟ್ಸ್ ಅಥವಾ ಆಂಟಿ ಆಂಗ್ಸಿಯೋಲೈಟಿಕ್ಸ್ ಅನ್ನುವಂತಹ ಮಾತ್ರೆಗಳನ್ನ ಕೊಡ್ತಾರೆ. ಅವರ ಆತಂಕ ಕಡಿಮೆ ಮಾಡ್ಲಿಕ್ಕೆ ಮತ್ತೆ ಆ ಗೀಳಿನ ಯೋಚನೆಗಳು ಬಂದಾಗ ಅವರ ಭಯವನ್ನ ಒಂದು ನಿಭಾಯಿಸ್ಲಿಕ್ಕೆ ಈ ಮಾತ್ರೆಗಳು ತುಂಬಾ ಹೆಲ್ಪ್ ಮಾಡ್ತದೆ. ಅದೇ ರೀತಿ ಅವರ ಸಿಂಪ್ಟಮ್ ಅನ್ನ ನೋಡ್ಕೊಂಡು ಡಾಕ್ಟರ್ ಆ ಮಾತ್ರೆಗಳಲ್ಲಿ ಬದಲಾವಣೆ ಮಾಡ್ತಾ ಹೋದ್ರೆ ಉಂಟಲ್ಲ, ತುಂಬಾ ನಿಮ್ಗೆ ಬೆನಿಫಿಟ್ಸ್ ಕೂಡ ಆಗ್ತದೆ. ಎಷ್ಟೋ ಜನರಿಗೆ ಈ ಮಾತ್ರೆ ತಕೊಂಡೇ ಕೆಲವರು ಈ ಗೀಳು ಕಾಯಿಲೆಯಿಂದ ಹೊರಗೆ ಬರುವಂತದನ್ನ ನಾವು ನೋಡ್ತೇವೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಮಾತ್ರೆಯ ಜೊತೆಗೆ ವರ್ತನ ಚಿಕಿತ್ಸೆ ಕೂಡ ಅವರಿಗೆ ಬೇಕಾಗಿರ್ತದೆ. ಯಾಕಂದ್ರೆ ಮಾತ್ರೆ ತಗೊಳ್ತಾ ಇರ್ತಾರೆ, ರಿಪೀಟ್ ಮಾಡೋದನ್ನ ಮಾಡ್ತಾ ಇರ್ತಾರೆ, ಅವರಿಗೆ ಹೇಗೆ ಏನು ವರ್ತನೆಗಳನ್ನ ಅಥವಾ ಯೋಚನೆಗಳನ್ನ ನಿಭಾಯಿಸ್ಬೇಕಂತ ಗೊತ್ತಿರುವುದಿಲ್ಲ. ಈ ಆಪ್ತ ಸಮಾಲೋಚನೆಯಲ್ಲಿ ವರ್ತನ ಚಿಕಿತ್ಸೆಯಲ್ಲಿ ಇದನ್ನ ಹೇಳ್ಕೊಡ್ಲಿಕ್ಕೆ ಆಗ್ತದೆ. ಸೊ ಆಪ್ತ ಸಮಾಲೋಚನೆಯಲ್ಲಿ ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ನೋಡಿ, ಇಂಥ ಯೋಚನೆಗಳನ್ನ, ಈಗ ದೇವರ ಬಗ್ಗೆ ಇರ್ಬೋದು, ಲೈಂಗಿಕ ವಿಷಯ ಇರ್ಬೋದು, ಅಥವಾ ಆಕ್ರಮಣಕಾರಿ ಯೋಚನೆಗಳಿರ್ಬೋದು, ಎಲ್ಲರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಜನರಲ್ ಪಾಪ್ಯುಲೇಷನ್ ಹತ್ರ ಹೇಳ್ಕೊಂಡ್ರೆ ಅವ್ರು ಅದನ್ನ ಲೇವಡಿ ಮಾಡ್ಬೋದು, ಅಥವಾ ಏನೋ ಒಂದು ಹೇಳಿದಾಗ ಇವ್ರ ಆತಂಕ ಅದನ್ನ ಇನ್ನೂ ಜಾಸ್ತಿ, ನಾನು ಹೇಳ್ಕೊಂಡ್ರೆ ಏನಾಗ್ಬೋದು ಅಂತ. ಬಟ್ ಇಲ್ಲಿ ಬಂದು ಅವರು ಮುಕ್ತವಾಗಿ ಈ ವಿಷಯಗಳನ್ನ ಚರ್ಚಿಸಬಹುದು. ಆಪ್ತ ಸಮಾಲೋಚಕರವರಿಗೆ ಅದನ್ನೆಲ್ಲ ಹೇಳ್ಕೊಳ್ಳಿಕ್ಕೆ ಅಗತ್ಯವಾದ ಒಂದು ವಾತಾವರಣವನ್ನ ಅಥವಾ ಅವರಿಗೆ ಒಂದು ಪ್ರೇರಣೆಯನ್ನ ಕೊಡ್ತಾರೆ. ಸೊ ಅವ್ರು ಅದನ್ನ ಹೇಳ್ಕೊಂಡಾಗ ಏನಾಗುತ್ತೆ, ಅವರ ಅರ್ಧದಷ್ಟು ಒಂದು ದುಃಖ ಏನಾಗುತ್ತೆ ಕಡಿಮೆ ಆಗ್ತದೆ. ನಾನು ಹೇಳ್ಕೊಂಡೆ, ನನ್ನ ಭಯಗಳನ್ನ ಅವರ ಮುಂದೆ ಇಟ್ಟೆ, ಅವರು ನನಗೆ ಅರ್ಥ ಮಾಡ್ಕೊಂಡ್ರು ಅನ್ನುವಂಥದ್ದೇ ಅವರಿಗೆ ತುಂಬಾ ಹೆಲ್ಪ್ ಮಾಡ್ತದೆ. ಇನ್ನು ನಾವಿಲ್ಲಿ ಏನ್ ಹೇಳ್ತೇವೆ ಅಂದ್ರೆ, ಇದು ನಿನ್ನ ಯೋಚನೆಗಳಲ್ಲ, ಇದು ನಿನ್ನ ಕಾಯಿಲೆಯಿಂದ ಉಂಟಾಗುವಂತ ಒಂದು ಯೋಚನೆ, ಗೀಳಿನ ಒಂದು ಕಾಯಿಲೆ, ಅದು ಬ್ರೈನ್ ಕೆಮಿಕಲ್ ಚೇಂಜಸ್ ಆಗೋದ್ರಿಂದ ಅಂತಹ ಯೋಚನೆಗಳು ಬರ್ತದೆ ಅಂತ ಹೇಳಿದಾಗ ಆ ವ್ಯಕ್ತಿಗೆ ಒಂದು ನಿರಾಳ ಅನಿಸ್ತದೆ. ಯಾಕಂದ್ರೆ ನಾನಾಗಿ ಇದು ಯೋಚನೆ ಮಾಡೋದಲ್ಲ, ನನ್ಗೆ ಇಂಥ ಕೆಟ್ಟ ಯೋಚನೆಗಳು ದೇವರ ಬಗ್ಗೆ ಅಥವಾ ತಾಯಿಯ ಬಗ್ಗೆ ಬರುವುದಲ್ಲ, ಆ ಗೀಳಿಂದ ಬರ್ತದೆ ಅನ್ನುವಂಥದ್ದೇ ಅವನಿಗೆ ಅಥವಾ ಅವಳಿಗೆ ತುಂಬಾ ಒಂದು ರಿಲೀಫ್ ಅನ್ನ ಕೊಡುತ್ತದೆ. ಅದೇ ರೀತಿ ಆ ಯೋಚನೆಗಳು ಬಂದಾಗ ಹೇಗೆ ಅದನ್ನ ಎದುರಿಸಬೇಕು, ಎಕ್ಸ್ಪೋಜರ್ ಅಂಡ್ ರೆಸ್ಪಾನ್ಸ್ ಪ್ರಿವೆನ್ಷನ್ ಥೆರಪಿ ಅಂತ ಹೇಳ್ತೇವೆ. ಎಕ್ಸ್ಪೋಜರ್ ಅಂದ್ರೆ ಆ ಯೋಚನೆಗಳು ಬಂದ್ರೆ ಅದಕ್ಕೆ ಅದನ್ನ ಎದುರಿಸುವಂತದ್ದು. ಹ್ಯಾಬಿಚುಯೇಷನ್ ಅಂದ್ರೆ ಆ ನೆಗೆಟಿವ್ ಯೋಚನೆಗಳಿಗೆ ನಮ್ಮ ಬ್ರೈನ್ ಅನ್ನ ಪಾಸಿಟಿವ್ ಆಗಿ ಒಂದು ಟ್ರೈನ್ ಮಾಡುವಂತದ್ದು. ರೆಸ್ಪಾನ್ಸ್ ಪ್ರಿವೆನ್ಷನ್ ಅಂದ್ರೆ ಏನು ಪದೇ ನಾವು ಚಟುವಟಿಕೆ ಮಾಡ್ತಾ ಇದ್ವಿ ಅದನ್ನ ಕಡಿಮೆ ಮಾಡ್ತಾ ಬರುವಂತದ್ದು.
ಉದಾಹರಣೆಗೆ ಈಗ ಕೈ ತೊಳೆಯೋ ಬಗ್ಗೆ ಗೀಳಿರುವವರು ಅಥವಾ ಈ ಕ್ಲೀನಿಂಗ್ ಬಗ್ಗೆ ಗೀಳಿರುವವರಿಗೆ ಎಕ್ಸ್ಪೋಜರ್ ಅಂದ್ರೆ ಬಂದ್ರೆ ಬರ್ಲಿ, ನೀನು ಇದನ್ನ ಮುಟ್ಟು, ಗಲೀಜಿರುವಂತ ಒಂದು ಪ್ಲೇಸ್ ಅನ್ನ ಮುಟ್ಟು ಅಂತ ಹೇಳಿ ಎಕ್ಸ್ಪೋಜರ್ ಮಾಡುವಂಥದ್ದು, ಅವರಿಗೆ ಎದುರಿಸುವಂಥದ್ದು, ಮತ್ತೆ ಕೈ ತೊಳಿಲಿಕ್ಕೆ ಬಿಡದೇ ಇರುವಂತದ್ದು, ಮತ್ತೆ ಅವರಿಗೆ ಹೇಳುವಂಥದ್ದು ಅದರಿಂದ ಏನು ಅಂತ ತೊಂದರೆಗಳಾಗೋದಿಲ್ಲ, ನೀನು ಊಟಕ್ಕಿಂತ ಮುಂಚೆ ಕೈ ತೊಳೆದ್ರೆ ಸಾಕು ಅಂತ ಹೇಳಿ ಅವರನ್ನ ಆ ಪ್ರೊಸೆಸ್ಗೆ ಏನು ಹ್ಯಾಬಿಚುಯೇಟ್ ಮಾಡುವಂಥದ್ದು. ಈ ರೀತಿಯಲ್ಲಿ ಅವರಿಗೆ ಏನಾಗುತ್ತೆ, ಭಯ ಕಡಿಮೆ ಆಗ್ತದೆ. ಓ, ನಾನು ಆಗ ಅದನ್ನ ಮುಟ್ಟಿದ್ದೆ, ಕೈ ತೊಳಿಲಿಲ್ಲ, ಇನ್ನೊಂದೇನೋ ಮುಟ್ಟಿದೆ, ತೊಳಿಬೇಕಂತ ಇಲ್ಲ, ನಾನು ಊಟಕ್ಕಿಂತ ಮುಂಚೆ ಅಥವಾ ವಾಶ್ರೂಮ್ ಹೋಗಿ ಬಂದಾಗ ಕೈ ತೊಳ್ಕೊಂಡ್ರೆ ಸಾಕಾಗ್ತದೆ ಅನ್ನುವಂಥದ್ದನ್ನು ಬರುತ್ತೆ. ಅದೇ ರೀತಿ ಗ್ರೇಡೆಡ್ ಎಕ್ಸ್ಪೋಜರ್ ಅಂತ ಹೇಳ್ತಾರೆ. ಈಗ ಒಂದು 2 ಗಂಟೆ ಸ್ನಾನ ಮಾಡುವ ವ್ಯಕ್ತಿಯನ್ನ ನಾವು 5 ನಿಮಿಷದಲ್ಲಿ ಬಾ ಅಂದ್ರೆ ಖಂಡಿತ ಬರೋದಿಲ್ಲ. ಸೊ ಅದನ್ನ ನಾವು ಸಿಸ್ಟಮ್ಯಾಟಿಕ್ ಆಗಿ ಕಡಿಮೆ ಮಾಡಬೇಕಾಗತ್ತೆ. ಫಸ್ಟಿಗೆ ಅದನ್ನ 1.5 ಗಂಟೆ ಮಾಡಬೇಕು, ಮತ್ತೆ 1 ಗಂಟೆ ಮಾಡಬೇಕು, ಮತ್ತೆ ಅದನ್ನ 3/4 ಗಂಟೆ, ಹಾಗೆ ಅರ್ಧ ಗಂಟೆಗೆ ತಂದು ನಿಲ್ಲಿಸುವ ಹಾಗೆ ನಾವು ಅದನ್ನ ಪ್ರಯತ್ನ ಮಾಡಬೇಕು. ಈಗ ಒಂದು ಹಂಡೆ ನೀರನ್ನ ಖಾಲಿ ಮಾಡುವಂತ ವ್ಯಕ್ತಿಗೆ ಫಸ್ಟಿಗೆ ಅದನ್ನ 3/4 ಹಂಡೆ, ಮತ್ತೆ ಅರ್ಧ ಹಂಡೆ, ಅಥವಾ 2 ಬಕೆಟ್ ವಾಟರ್, ಆ ರೀತಿ ಮಾಡಿ ಅದನ್ನ 4 ಸಲ ಸೋಪ್ ಹಚ್ಚುವವರು 3, 2 ಹಾಗೆ 1ಕ್ಕೆ ಬರಬೇಕು. ಈ ರೀತಿ ಆ ಗ್ರೇಡೆಡ್ ಎಕ್ಸ್ಪೋಜರ್ ಆದಾಗ ಏನಾಗುತ್ತೆ, ಅವರಲ್ಲಿ ಭಯ ಕೂಡ ಕಡಿಮೆ ಆಗ್ತದೆ, ಯೋಚನೆ ಬಂದಾಗ ಅದನ್ನ ಎದುರಿಸುವ ಒಂದು ಬಲ ಕೂಡ ಅವರಿಗೆ ಬರ್ತದೆ ಅಂತ ಈ ವರ್ತನ ಚಿಕಿತ್ಸೆಯಲ್ಲಿ ನಾವು ಅದನ್ನ ಅವರಿಗೆ ಹೇಳಿಕೊಡ್ತೇವೆ. ಸೊ ಯೂಶುವಲಿ ನಾವು ತುಂಬಾ ಇದರಲ್ಲಿ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ಇರ್ತದೆ. ಸೊ ಇಲ್ಲಿಗೆ ಬಂದಾಗ ನಾವು ಅವರಿಗೆ ವೈಬಾಕ್ಸ್ ಚೆಕ್ ಲಿಸ್ಟ್ ಅಥವಾ ವೈಬಾಕ್ಸ್ ಸ್ಕೇಲ್ ಅಂತ ಅದನ್ನ ಅಸೆಸ್ಮೆಂಟ್ ಸ್ಕೇಲ್ಸ್ ಅನ್ನು ಯೂಸ್ ಮಾಡ್ತೇವೆ. ಅದರಲ್ಲಿ ನಮ್ಗೆ ಗೊತ್ತಾಗ್ತದೆ ಅವರ ಮಟ್ಟ ಯಾವ ರೀತಿಯಲ್ಲಿದೆ ಅಂತ. ಒಂದು ವೇಳೆ ಅದು ಸಿವಿಯರ್ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಖಂಡಿತ ಮಾತ್ರೆ ಚಿಕಿತ್ಸೆ ಮತ್ತೆ ವರ್ತನ ಚಿಕಿತ್ಸೆ 2 ಬೇಕಾಗ್ತದೆ. ಮಾಡರೇಟ್ ಇದ್ದಾಗಲೂ ಮಾತ್ರೆ ಚಿಕಿತ್ಸೆ ಮತ್ತೆ ವರ್ತನ ಚಿಕಿತ್ಸೆ ಬೇಕಾಗಬಹುದು. ಮೈಲ್ಡ್ ಇಲ್ನೆಸ್ ಇದ್ದಾಗ, ಯೂಶುವಲಿ ಮಕ್ಕಳು ಬಂದಾಗ ಅಥವಾ ಅಡಾಲಸೆಂಟ್ ಪೇಷಂಟ್ಸ್ ಬಂದಾಗ ನಮ್ಮ ಮನೋವೈದ್ಯರು ಏನ್ ಮಾಡ್ತಾರೆ, ಮೊದಲಿಗೆ ಕೌನ್ಸಿಲಿಂಗ್ ಕಳಿಸ್ತಾರೆ. ನೋಡಿ 1-2-3 ವಾರದಲ್ಲಿ ಏನಾದ್ರೂ ಚೇತರಿಕೆ ಆದ್ರೆ ಮಾತ್ರೆಯನ್ನ ಅವಾಯ್ಡ್ ಮಾಡುವ ಅಂತ. ಒಂದು ವೇಳೆ ಅವರು ಅದರಲ್ಲೇ ಇಂಪ್ರೂವ್ ಆಗ್ತಾರೆ, ಕೆಲವು ಈ ರೀತಿ ಸಮಸ್ಯೆ ಇರುವವರು ಇಂಪ್ರೂವ್ ಆಗ್ತಾರೆ. ಆಗಲಿದ್ದಾಗ ಏನಾಗುತ್ತೆ, ಮಾತ್ರೆ ಮತ್ತೆ ವರ್ತನ ಚಿಕಿತ್ಸೆಯನ್ನ 2 ಒಟ್ಟಿಗೆ ನಾವು ಅಳವಡಿಸ್ತೇವೆ. ಸೊ ಹೀಗೆ ಈ ಗೀಳು ಕಾಯಿಲೆ ಅನ್ನುವಂಥದ್ದು ಒಂದು ಆತಂಕ ಕಾಯಿಲೆ. ಅದಕ್ಕೆ ಉತ್ತಮ ಚಿಕಿತ್ಸೆ ಲಭ್ಯ ಇದೆ. ಖಂಡಿತ ನಿಮ್ಮಲ್ಲಿ ಯಾರಿಗಾದ್ರೂ ಈ ಸಮಸ್ಯೆ ಇದೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಮನೆಯವರಲ್ಲಿ ಈ ಸಮಸ್ಯೆ ಗಮನಿಸಿದ್ರೆ ಇದೊಂದು ಕಾಯಿಲೆ, ಇದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳಿ ಅಂತ ಪ್ರೇರಣೆ ನೀಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.